ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ತಥಾಗತ ಗೌತಮ ಬುದ್ಧರ ಮತ್ತು ಬೋಧಿಸತ್ವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಣಾರವಿಂದಗಳಿಗೆ ನನ್ನ ಮೈತ್ರಿಪೂರ್ಣ ಭೀಮವಂದನೆ ಸಲ್ಲಿಸುತ್ತಾ, ಡಾಕ್ಟರ್ ಅಂಬೇಡ್ಕರ್ ಜಾಗೃತಿ ಸೇನೆ ರಿಜಿಸ್ಟರ್ಡ್ ಬೆಂಗಳೂರು ಇವರು ಹಮ್ಮಿಕೊಂಡಿರ್ತಕ್ಕಂಥ ಸಂವಿಧಾನ ರಚನೆಯ ಚಾರಿತ್ರಿಕ ಹಿನ್ನೆಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ವಿಸ್ತೃತವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಒಂದು ವಿಷಯವನ್ನು ಮಾತನಾಡಲು ಗೆಳೆಯರಾಗಿರ್ತಕ್ಕಂಥ ಬಸವಲಿಂಗಪ್ಪನವರು ಮತ್ತು ಇನ್ನೋರ್ವ ಗೆಳೆಯರಾಗಿರ್ತಕ್ಕಂಥ ಕಾಳಯ್ಯನವರು ನನಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಆ ಸಂಘಟನೆಯ ಪ್ರಮುಖರಾಗಿರ್ತಕ್ಕಂಥ ಈರುವರೆಗೂ ಕೂಡ ಅಭಿನಂದನೆಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿ ಇದೀಗ ತಾನೇ ನಿರ್ಗಮಿಸಿರ್ತಕ್ಕಂಥ ನಾಡಿನ ಬರಹಗಾರರು ಮತ್ತು ಸಾಹಿತಿಗಳಾಗಿರ್ತಕ್ಕಂಥ ಮುಕುಂದರಾಜ್ ಸರ್ ಅವರೇ, ಹಾಗೂ ಇನ್ನೋರ್ಬರು ಸಾಂಸ್ಕೃತಿಕ ಚಿಂತಕರು ಅವರು ಕೂಡ ಆಗಮಿಸಿದರು. ಅವರು ಬಾಲಾಜಿಯವರು, ಹಾಗೂ ನಾಡಿನಾದ್ಯಂತ ಸಂಚರಿಸಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥ ನಮ್ಮ ಸರ್ ಅವರು ಮತ್ತು ವೇದಿಕೆ ಸಮ್ಮುಖದಲ್ಲಿ ಬಹಳ ಜನ ಇದ್ದೀರಿ. ಬಹುಶಃ ನಾನು ನಿಮ್ಮೆಲ್ಲರಿಗಿಂತಲೂ ಮುಕುಂದರಾಜ್ ಸರ್ ಅವರಿಗೆ ಮಾತಾಡಬೇಕಾಗಿತ್ತು, ಪಾಪ ಯಾಕೋ ಹೋದರು. ಅದಕ್ಕೆ ನಮ್ಮ ಗೆಳೆಯ ಬಸಲಿಂಗಪ್ಪ ಅವರಿಗೆ ಲೈವ್ ಮಾಡಂತ ಹೇಳಿ ನಾನು ಪುಸ್ತಕನ ಕೊಟ್ಟಿನವ್ರಿಗೆ. ಏನೋ ಬೇರೆಯವ್ರಿಗೆ ಕರೆಸಂತ ಹೇಳಿದ್ದೆ ನಾನು ನಮ್ಮ ಬಸಲಿಂಗಪ್ಪ ಅವರಿಗೆ ಚಳಿ ಬಿಡಿಸ್ಬೇಕಂತ. ಆದರೂ ಕೂಡ ನನಗೆ ಕ್ವಾಂಟಿಟಿ ಅವಶ್ಯಕತೆ ಇಲ್ಲ, ಕ್ವಾಲಿಟಿ ಅವಶ್ಯಕತೆ ಇದೆ. ಬಹುಶಃ ನಿಮ್ಮೆಲ್ಲರೂ ನೋಡಿದ್ರೆ ಏನೋ ಒಂದು ತಿಳ್ಕೋಬೇಕು ಅಂತಕ್ಕಂಥ ಉತ್ಸುಕತೆಯಿಂದ ಬಂದಿರತಕ್ಕಂಥ ಕ್ವಾಲಿಟಿ ನೀವಿದ್ದ ಪ್ರಯುಕ್ತ ನಿರ್ಭಯವಾಗಿ ನಿರರ್ಗಳವಾಗಿ ಗ್ರಾಸ್ ರೂಟ್ಲಿಂದ ಚಳಿ ಬಿಡಿಸ್ತೀನಿ. ದಯವಿಟ್ಟು ಈ ವಿಷಯವನ್ನು ನೀವೆಲ್ಲಾದರೂ ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಯಾರ ಮುಲಾಜಿಗೂ ಹೆದರಲಾರ್ದೇ ಇವು ಸಾದರಪಡಿಸ್ಬೇಕು ಅಂತಕ್ಕಂಥ ಒಂದು ಕಳಕಳಿ ಮನವಿ ಮೂಲಕ ನಾನು ವಿಷಯನ ಮಂಡನೆ ಮಾಡ್ತೀನಿ. ಸ್ನೇಹಿತರೆ, ಈ ದೇಶ 2014ರಿಂದ ಮಾತನಾಡದ ಭಾರತ ಆಗಿದೆ. ಇದು ಎಲ್ಲರೂ ಒಪ್ಕೊಳ್ಬೇಕು. ಅಲ್ಲಿ ಇಲ್ಲಿ ಸ್ವಲ್ಪ ಏನಾದರೂ ಮಾತಾಡ್ತಾರಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಕಟ್ಟಿಕೊಂಡಿರ್ತಕ್ಕಂಥ ಸಂಘಟನೆಗಳು, ಸಂಘಟನೆ ನಾಯಕರು, ಅವರ ಚಿಂತನೆಗಳನ್ನು ಮನನ ಮಾಡಿಕೊಂಡಿರ್ತಕ್ಕಂಥ ಒಂದಿಷ್ಟು ಮಾತುಗಾರರು, ಅವರು ಬಿಟ್ಟರೆ ಈ ದೇಶದಲ್ಲಿ ಯಾರೂ ಮಾತಾಡ್ತಾ ಇಲ್ಲ. ಇದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇನ್ನು ಸಾಹಿತ್ಯಗಳು ಮತ್ತು ವಿಮರ್ಶಕರಿಗೆ ಭಾರತದ ಸಂವಿಧಾನ ಮಾತನಾಡ್ತಕ್ಕಂಥ ಹಕ್ಕು ಕೊಟ್ಟಿದೆ. ಆರ್ಟಿಕಲ್ 19 ಎಲ್ಲರಿಗೂ ಕೊಟ್ಟಿದೆ. ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಕೃಪೆಯಿಂದ. ಮಾತನಾಡದೇ ಇರತಕ್ಕಂಥ ಈ ಭಾರತದಲ್ಲಿ ಮಾತಾಡ್ತಕ್ಕಂಥ ಜನ ಮಾತಾಡ್ರಿ ಅಂದ್ರೆ ಏನು ಮಾತಾಡ್ತಾರಂದರೆ ಅಸಂಬದ್ಧವಾಗಿರ್ತಕ್ಕಂಥ ಮಾತುಗಳು ಆಡ್ತಾರೆ. ಮೊನ್ನೆ ಮಂಗಳೂರಲ್ಲಿ ಈ ನಾಡಿನ ಖ್ಯಾತ ನಾಟಕಕಾರರು ಮತ್ತು ಸಾಹಿತಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಕಂಬಾರ್ ಅವರು ಮಾತಾಡ್ರಿ ಅಂದಾಗ ಏನು ಮಾತಾಡಿದ್ರಂದ್ರೆ ರಾಮಾಯಣ ಮಹಾಭಾರತ ಈ ದೇಶದ ಚರಿತ್ರೆಗಳು ಅಂತಕ್ಕಂಥ ಒಂದು ಉದ್ದಟತನದ ಮಾತಾಡಿದ್ರು. ಅದಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಯಾವ ವ್ಯಕ್ತಿ ಕಾನೂನು ಬಲ್ಲವನಿರ್ತಾನೋ ಅಂದರೆ ತನ್ನ ಅನುಯಾಯಿಗಳಿಗೆ ಬಾಬಾ ಸಾಹೇಬ್ ಹೇಳ್ತಾರೆ, ಒಬ್ಬ ಕಾನೂನು ಬಲ್ಲ ಒಬ್ಬ ವ್ಯಕ್ತಿ 100 ಜನ ಸುಶಿಕ್ಷಿತರಿಗೆ ಸಮ ಅಂತ. ಕಾನೂನು ಬಲ್ಲ ಒಬ್ಬ ವ್ಯಕ್ತಿ 100 ಜನ ಸುಶಿಕ್ಷಿತರ ಸಮ. ಕಾನೂನು ಬಲ್ಲ ಒಬ್ಬ ವ್ಯಕ್ತಿ ನೀವೇನು LLB ಮುಗಿಸಬೇಕು ಅಂತಿಲ್ಲ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 395 ಆರ್ಟಿಕಲ್ಸ್ ಗೊತ್ತಿರಬೇಕು, CRPC IPC ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ನೀವು 100 ಜನರಿಗೆ ಸಮಾನ ಇರ್ತೀರಿ. ಯಾಕೆ ಈ ಮಾತು ಹೇಳಿದ್ರು ಬಾಬಾ ಸಾಹೇಬ್ ಅಂದರೆ, ಬಹುಶಃ ಚಂದ್ರಶೇಖರ್ ಕಂಬಾರ್ ಅಂತವ್ರು ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮುಕುಂದರಾಜ್ ಸರ್ ಅಂತವ್ರನ್ನು ಅನುಲಕ್ಷಿಸಿ ಮಾತಾಡಿರ್ಬೇಕು. ಕ್ರಿಸ್ತ ಶಕ 1971ರಲ್ಲಿ ಬೇಕಾದ್ರೆ ಬರ್ಕೋರಿ, ಪತ್ರಕರ್ತರಿದ್ದಾರೆ, ಸಂಘಟಕರಿದ್ದಾರೆ. ಕ್ರಿಸ್ತ ಶಕ 1971ರಲ್ಲಿ ಸಿವಿಲ್ ಲಿಟಿಗೇಷನ್ ಪಿಟಿಷನ್ ನಂಬರ್ 291 ಅನ್ವಯ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ ರೀ. ಲಲೈ ಸಿಂಗ್ ಯಾದವ್ ವರ್ಸಸ್ UP ಗೌರ್ಮೆಂಟ್. ಏನು ರಾಮಾಯಣ ಇದು ಚರಿತ್ರೆಯ ಪುಸ್ತಕ, ಇದೊಂದು ಕಾಲ್ಪನಿಕ ಗ್ರಂಥಿ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ. ಪಾಪ ನೀವು ಯಾರ್ದೋ ಮಾಯಿಕ್ನಾಗ ಯಾರ್ಯಾರನ್ನ ಉದ್ದೇಶಿಸಿ ಅವೆಲ್ಲ ಚರಿತ್ರೆ ಇವೇರಿ ಅಂತಾರಂದ್ರೆ ಅದಕ್ಕೆ ನಮ್ಮ ಅಪ್ಪ ಹೇಳೋದು ಕಾನೂನು ತಿಳ್ಕೋರಿ ಅಂತ. ಯಾವುದೇ ವ್ಯಕ್ತಿ ಆದರೂ ಕೂಡ ಕಾನೂನು ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನು. ಮತ್ತೆ ಮುಕುಂದರಾಜ್ ಸರ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಭಾಳ ತಪ್ಪು ಹೇಳಿದ್ರು. ಅದಕ್ಕೆ ನಾನು ಅದು ತಪ್ಪು ಅನ್ನೋದಕ್ಕಿಂತ ನಾನು ನಿಮಗೆ ಸತ್ಯವನ್ನು ಹೇಳ್ತೀನಿ.
ಸತ್ಯ ಹೇಳಿದಾಗ ತುಲನೆ ಮಾಡ್ತಕ್ಕಂಥವ್ರು ನೀವು ಇರ್ತೀರ. ಅವ್ರು ಎದುರಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅದಕ್ಕೆ ಅವ್ರಿಗೆ ಪುಸ್ತಕ ಕೊಟ್ಟೆ, ದಯವಿಟ್ಟು ಇವು ಓದಿ ಮುಂದೆ ಮಾತಾಡಿ ಸಂವಿಧಾನದ ಬಗ್ಗೆ ಅಂತ. ಸ್ನೇಹಿತರೆ, ಬಾಬಾ ಸಾಹೇಬ್ರ ವಿಚಾರಧಾರ ಅಂದರೆ ದೇಸಿ ತುಪ್ಪ ಇದ್ದಂಗೆ. ಹಳ್ಳ್ಯಾಗ ತುಪ್ಪ ಇರುತ್ತೆ, ನಮ್ಮ ಕಡೆ ದೇಸಿ ತುಪ್ಪ ಮನೆಗೆ ಹಾಲು ಹಿಂಡಿ ಮೊಸರು ಮಾಡಿ ಬೆಣ್ಣೆ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ತುಪ್ಪ ಮಾಡಿರ್ತಾಳೆ ಅವ್ವ. ಇದಕ್ಕೆ ಬಾಬಾ ಸಾಹೇಬ್ರ ವಿಚಾರಧಾರ ಅಂದರೆ ದೇಸಿ ತುಪ್ಪ ಇದ್ದಂಗೆ. ಈ ತುಪ್ಪ ಕತ್ತೆಗಳಿಗೆ ಗೊತ್ತಾಗಲ್ಲ, ಈ ತುಪ್ಪ ಕತ್ತೆಗಳಿಗೆ ಗೊತ್ತಾಗಲ್ಲ, ನಾಯಿಗಳಿಗೆ ಡೈಜೆಷನ್ ಆಗಲ್ಲ. ಇದು ನೀವು ತಿಳ್ಕೊರಿ, ಇದು ತುಂಬ ಅರ್ಥಗರ್ಭಿತವಾದ ಮಾತಾಡ್ತಾ ಇದ್ದೀನಿ. ಕತ್ತೆಗಳಿಗೆ ಬಾಬಾ ಸಾಹೇಬ್ರ ವಿಚಾರಧಾರ ಅಂದರೆ ಇದು ದೇಸಿ ತುಪ್ಪ ಇದ್ದ ಹಾಗೆ. ಇದು ಕತ್ತೆಗಳಿಗೆ ಅರ್ಥ ಆಗಂಗಿಲ್ಲ, ನಾಯಿಗಳಿಗೆ ಡೈಜೆಷನ್ ಆಗಂಗಿಲ್ಲ, ಮನುಷ್ಯರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಭಾರತದ ಸಂವಿಧಾನದ ಬಗ್ಗೆ ಬಹುಶಃ ಒಂದು 4-5 ವರ್ಷದಿಂದ 2015ರಿಂದ ಒಂದು ಗುಂಪು ಅಥವಾ ಒಂದು 2-3 ಗುಂಪುಗಳು ಭಾರತದ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭಾರತದ ಸಂವಿಧಾನ ಓದು, ಭಾರತದ ಬಗ್ಗೆ ಮಾತಾಡ್ತೀವಿ, ಸಂವಿಧಾನದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಮ್ಮ ಮನೆಯ ಬಗ್ಗೆ, ಮನೆತನದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತಾರೆ. ಹುಟ್ಟಿಸಿದ ಅಪ್ಪನ ಬಗ್ಗೆ ಮಾತಾಡಲ್ಲ ಅಂತ ಇವ್ರ ಮನಸ್ಥಿತಿ ಅಂತದಿದೆ. ಹುಟ್ಟಿಸಿದ ಅಪ್ಪನ ಬಗ್ಗೆ ಮಾತಾಡ್ಬೇಕು ತಾನೇ. ಮನ್ಯಾಗ ನಮ್ಮ ದೊಡ್ಡಪ್ಪ ಇರ್ತಾನೆ, ನಮ್ಮ ಸಣ್ಣ ಇರ್ತಾಳೆ, ದನಾವ ಕುರಿಗಳ ಕಾಯುವ ಅಂತ ಹೇಳ್ತೀರಿ. ಸಂವಿಧಾನ ಆಗಿದೆ, ಸಂವಿಧಾನ ವಿಧಿ 1ನೇ ವಿಧಿ ಹೀಗಿದೆ, 390 ಇದೆ, ಆರ್ಟಿಕಲ್ 14 to 32 ಫಂಡಮೆಂಟಲ್ ರೈಟ್ಸ್ ಇದೆ, ಫಂಡಮೆಂಟಲ್ ಡ್ಯೂಟೀಸ್ ಹೇಳ್ತೀರಪ್ಪ. ಹುಟ್ಟಿಸಿದ ಅಪ್ಪನ ಬಗ್ಗೆ ಹೇಳ್ಬೇಕಲ್ಲ. ಅಂದರೆ ಮಾತಾಡ್ತಕ್ಕಂಥ ಮನುವಾದಿಗಳ ಮನಸ್ಥಿತಿ ಜನಾಂಗ ಬಾಬಾ ಸಾಹೇಬ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಇಟ್ಕೊಂಡು, ಅವ್ರ ವಿಚಾರಧಾರ ಇಟ್ಕೊಂಡು ಯಾವುದೋ ಒಂದು ವ್ಯವಸ್ಥೆಯ ವಿರುದ್ಧ ಮಾತನಾಡೋ ಸಲುವಾಗಿ, ಯಾವುದೋ ಒಂದು ಸಮುದಾಯದ ವಿರುದ್ಧ, ಪಕ್ಷದ ವಿರುದ್ಧ ಮಾತನಾಡೋ ಸಲುವಾಗಿ ನನ್ನ ಸಮುದಾಯವನ್ನು ಅಥವಾ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿ ಮತ್ತು ಅಭಿಮಾನಿಗಳ ಸಮುದಾಯವನ್ನು ಭಾವನಾತ್ಮಕವಾಗಿ ಪ್ರೇರೇಪಿಸೋರ ಜೊತೆಗೆ ತಮ್ಮ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿದೆ. ನೀವು ಅನ್ಬೋದೇನು ಸರ್ ಹಂಗ್ಯಾಕಂತೀರಿ, ಪಾಪ ಏಟ್ಯಾಲಿ ಸಂವಿಧಾನದ ಬಗ್ಗೆ ಅವರು ಮಾತಾಡ್ಲತ್ತಾರ, ನೀವು ಹಿಂಗ್ಯಾಕೆ ಕೇಳಕತ್ತೀರಿ ಅಂತ ಹೇಳ್ಬೋದು. ಸ್ನೇಹಿತರೆ, 1999ರಲ್ಲಿ ವಕೀಲರಿರಲಿ, ರಿಟೈರ್ಡ್ ನ್ಯಾಯಾಧೀಶರಿರಲಿ, ಪ್ರೊಫೆಸರ್ಸ್ ಇರಲಿ, RSS ಬಿಟ್ಟು ಬಂದವರಿರಲಿ, ಇದ್ದವರಿರಲಿ, ಅಥವಾ ಅಂತರ್ಪಿಶಾಚಿ ಇದ್ದವ್ರಿರಲಿ, ನನಗೇನು ಪ್ರಶ್ನೆ ಇಲ್ಲ. ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಅಲ್ಲಪ್ಪ, 2015ರಿಂದ ಮಾತಾಡ್ಲತ್ತಿರಲ್ಲ ಸಂವಿಧಾನದ ಬಗ್ಗೆ. 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂವಿಧಾನ ಪರಾಮರ್ಶನ ಸಮಿತಿ ಮಾಡಿದ್ರು. ಆವಾಗ 27% ಮೀಸಲಾತಿ ತೆಗೆದುಕೊಳ್ತಕ್ಕಂಥ OBC ಜನಾಂಗದವರು ಒಬ್ಬರೂ ಮಾತಾಡಲಿಲ್ಲ. ಯಾಕೆ? ಬಾಯಿ ಬಂದಾಗಿತ್ತೆ ನಿಮಗೆ? ಬಾಯಾಗೇನು ಹುಳ ಬಿದ್ದವ? ಒಬ್ಬರು ಮಾತಾಡಲಿಲ್ಲ. ಮತ್ತು 5% ಮೀಸಲಾತಿ ತಗೊಳ್ತಕ್ಕಂಥ ಮುಸ್ಲಿಂ ಸಮುದಾಯದವ್ರು ಯಾರೂ ಮಾತಾಡಿಲ್ಲ. ನಿಮಗೇನಾಗಿತ್ತು? 3% ಮೀಸಲಾತಿ ತಗೊಳ್ತಕ್ಕಂಥ ST ಜನಾಂಗ ಒಬ್ಬರು ಮಾತಾಡಲಿಲ್ಲ. ಏನಾಗಿತ್ತು? ಯಾರು ಮಾತಾಡಿದ್ರು ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅನುಯಾಯಿಗಳಾಗಿರ್ತಕ್ಕಂಥ ಕೇವಲ 15% ಮೀಸಲಾತಿ ತಗೊಳ್ತಕ್ಕಂಥ ಬಾಬಾ ಸಾಹೇಬ್ರ ಅನುಯಾಯಿಗಳು ಮಾತ್ರ ಮಾತಾಡಿದ್ರು. ಆವಾಗ ಸ್ನೇಹಿತರೆ ಒಂದು ಗೊತ್ತಿರಲಿ, ವೆಂಕಟಾಚಲಯ್ಯ ಅವರು ಅದರದ್ದು ಅಧ್ಯಕ್ಷರಾಗಿದ್ದರು. ಬಹುಶಃ ನಿಮ್ಗೆ ಗೊತ್ತಿರ್ಬೋದು. 99ರಲ್ಲಿ ಎಷ್ಟು ಪವರ್ಫುಲ್ಲು ಮಜಬೂತಿ ಇಂಗ್ಳಿಗೇನು ಗುಂಟ ಹೊಡೆದಾರೆ ಬಾಬಾ ಸಾಹೇಬ್ರು ಅಂದ್ರೆ ಸಂವಿಧಾನದು ಯಾವನೂ ಕಿತ್ತಲಕ್ಕಾಗಲ್ಲ. ಅದನ್ನು ಅಷ್ಟೆಲ್ಲ ತಿಪ್ಪಲಾಗ ಹಾಕಿ ಆ ಸಮಿತಿ ಹೇಳ್ತು ಇದರಲ್ಲಿ ತಿದ್ದುಪಡಿ ಮಾಡ್ತಕ್ಕಂಥ ಅಥವಾ ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಯಾವ ವಿಧಿಗಳು ಈ ಸಂವಿಧಾನದಲ್ಲಿ ಇರದೇ ಇದ್ದ ಪ್ರಯುಕ್ತ ಇದನ್ನು ಯಥಾಸ್ಥಿತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತು ಹೇಳಿದ್ರು. ಉತ್ತರ ಪ್ರದೇಶ, ಪಂಜಾಬ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕದ ಒಂದಿಷ್ಟು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಾತ್ರ ಚಳವಳಿ ಅದು ಸಂವಿಧಾನ ಪರಾಮರ್ಶೆ ಸಮಿತಿ ವಿರುದ್ಧ. ಇವ್ರು ಏನು ಮಾಡಿದ್ರು ಅಂತ ಅಷ್ಟು ದಿವಸ. ಸೊ ಅದೇ ಅಷ್ಟೇ ಅಲ್ಲ, ಬೇಡ ಅದು ಭಾಳ ದಿವಸ ಐತೆ ಅಂತಿರಲ್ಲ. ಆಗಸ್ಟ್ 9, 2018ನೇ ತಾರೀಕು ದಿವಸ, 2018 ಆಗಸ್ಟ್ 9ನೇ ತಾರೀಕು ದಿವಸ ಈ ಪಾರ್ಲಿಮೆಂಟಿನ ಪಕ್ಕದಲ್ಲೇ ಜಂತರ್ ಮಂತರ್ ಇದೆ. ಆ ಜಂತರ್ ಮಂತರ್ ಪಕ್ಕದಲ್ಲಿ ದೀಪಕ್ ಕೌರ್ ಅಂತಕ್ಕಂಥ ಮತ್ತು ಅಭಿಷೇಕ್ ಮಿಶ್ರಾ ಅಂತಕ್ಕಂಥ ಇಬ್ಬರು ಬ್ರಾಹ್ಮಣರ ನೇತೃತ್ವದಲ್ಲಿ ಸಂವಿಧಾನದ ಪ್ರತಿಕೃತಿ ಸುಟ್ಟರು. ಎಷ್ಟು ಜನ ಮಾತಾಡಿದ್ರಿ ಮೀಸಲಾತಿ ಫಲಾನುಭವಿಗಳು? ಅಥವಾ ಈ ಸಂವಿಧಾನ ಬಗ್ಗೆ ಮಾತಾಡ್ತೀವಿ, ಸಂವಿಧಾನ ಓದ್ ಮಾಡ್ಲತ್ತೀವಿ ಅಂತ ಹೇಳಿದ್ರಲ್ಲ, ಎಷ್ಟು ಜನ ಮಾತಾಡಿದ್ರಿ? 4 ವರ್ಷ ಹಿಂದೆ, 3 ವರ್ಷ ಹಿಂದಿನ ಮಾತು. ಅವಾಗ ಯಾಕೆ ಮಾತಾಡಲಿಲ್ಲ ಅಂತ ಅಷ್ಟೇ ಬೇಡ. 2019ರಲ್ಲಿ ಕೊಪ್ಪಳದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಮುಕುಂದ್ರ ಸರ್ ನೆನಪಿಸಿದ್ರು. ಏನು? ನಾವು ಬಂದಿರುವುದೇ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕಂತೇಳಿ ಗೌರವಾನ್ವಿತ ಸಂಸದರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಮಾತಾಡಿದ್ರು. ಅವಾಗ ಎಷ್ಟು ಜನ ಮಾತಾಡಿದ್ರಿ ಸಂವಿಧಾನ ಬಗ್ಗೆ? ಯಾರು ಮಾತಾಡಿದ್ರು ಹೇಳಿ? ಯಾರೂ ಮಾತಾಡಲಿಲ್ಲ. ಮಾತಾಡಿದವ್ರು ಯಾರಂದ್ರೆ ಒಂದಿಷ್ಟು ದಲಿತರು, ನಮ್ಮಂತೂ
ಏನು ಒಂದಿಷ್ಟು ಬಾಬಾ ಸಾಹೇಬ್ರದ್ದು ದಾರಿಯಲ್ಲಿ ನಡೆದಿವಿ, ಅವ್ರು ಬಿಟ್ಟರೆ ಯಾರು ಮಾತಿಲ್ಲ. ನಾವು ಬಂದಿರುವುದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಬಹಿರಂಗವಾಗಿ ಹೇಳೋದು. ಎಲ್ಲ ಟಿ ವಿಗಳಲ್ಲಿ ಬತ್ತು, ಯಾರೂ ಮಾತಾಡಿಲ್ಲ. ಮತ್ತೆ ಯಾವಾಗ ಮಾತಾಡ್ತೀರಿ? ಬೇಡ. ಮೊನ್ನೆ ಒಂದು ವಾರದ ಹಿಂದ್ಗಡೆ KB ಅಲ್ಫಾಸ್ ಅಂತಕ್ಕಂಥ ವ್ಯಕ್ತಿ ರಾಜ್ಯಸಭೆಯಲ್ಲಿ ಒಂದು ಬಿಲ್ಲನ್ನು ಮಂಡನೆ ಮಾಡಿದನು. ರಾಜ್ಯಸಭೆಯಲ್ಲಿ ಏನು ಮಂಡನೆ ಮಾಡಿದನು ಸಂವಿಧಾನದ ಪೀಠಿಕೆ ಪರಾಮರ್ಶನ ಬಿಲ್ಲ ಅಂಥೇಳಿ. ಸಂವಿಧಾನ ಪೀಠಿಕೆ ಪರಾಮರ್ಶನ ಬಿಲ್ಲು ಅಂತಕ್ಕಂಥದ್ದು ಅಂದರೆ ಇಂಡೈರೆಕ್ಟ್ ಆಗಿ ಆತನಿಗೆ ಏನು ಚುಚ್ಚುತ್ತಾ ಇದೆ ಅಂದರೆ ಆರ್ಟಿಕಲ್ 15(4) ಶಿಕ್ಷಣದಲ್ಲಿ ಮೀಸಲಾತಿ, ಆರ್ಟಿಕಲ್ 16(4) ಇವು ಕಣ್ಣ ಚುಚ್ಚುತ್ತೆ. ಆರ್ಟಿಕಲ್ 16(4)A ಮೀಸಲಾತಿಯನ್ನು ರದ್ದುಪಡಿಸಿ ಇಡೀ ರಾಷ್ಟ್ರದ ಜನತೆಗೆ ಏಕಮುಖಿಯಾಗಿರ್ತಕ್ಕಂಥ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಡ್ತಕ್ಕಂಥ ಬಿಲ್ ಮಂಡನೆ ಮಾಡಿದರು. ಆದರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ವಿಧಿ 330ರ ಭಿಕ್ಷೆಯಿಂದ ಆಯ್ಕೆಗೊಂಡಿರ್ತಕ್ಕಂಥ ಒಬ್ಬ ರಾಜ್ಯಸಭಾ ಸದಸ್ಯ ಮಾತಾಡಲಿಲ್ಲ, ಒಬ್ಬ ಲೋಕಸಭಾ ಸದಸ್ಯ ಮಾತಾಡಿಲ್ಲ. ಆದರೆ ಮಾತಾಡಿರ್ತಕ್ಕಂಥ ವ್ಯಕ್ತಿ RJDಯಿಂದ ಎಲೆಕ್ಟ್ ಆಗಿರ್ತಕ್ಕಂಥ ಒಬ್ಬ ಸಂಸದ ಅದನ್ನು ಅಗರ್ವಾಲ್ ಅಂತಕ್ಕಂಥ ವ್ಯಕ್ತಿ ಅದನ್ನು ವಿರೋಧ ಮಾಡಿದನು. ಉಳಿದೋರಿಗೆ ಏನಾಗಿತ್ತು ಅಂತ ಬಾಯಾಗ ಮುಳ್ಳು ಬಿದ್ದಿವ. ಸ್ನೇಹಿತರೆ, ಇದು ಇಷ್ಟು ನೋವಿನಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿವಸ ಈ ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಮರ್ಶೆ ಮಾಡುತ್ತಾ, ಊಹಾಪುಗಳನ್ನು ಸೃಷ್ಟಿ ಮಾಡುತ್ತಾ, ಅವ್ರ ವಿಚಾರಗಳು ಹೀಗಿದ್ದು ಅಂತೇಳಿ ತಮ್ಮದೇ ಒಂದು ಅಂಶಗಳು ಸೇರಿಸಿ ಇವತ್ತು ಮಾತಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ವಿಷಯ, ರಾಷ್ಟ್ರ ಮತ್ತು ದೇಶ ಅಂತಕ್ಕಂಥ ಈಗ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು. ಇವತ್ತು ಕೂಡ ಅವರು ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭಾರತ ರಾಷ್ಟ್ರ ಇದೆಯಾ ಅಂತ ನಾವು ಮೊದಲು ಅರ್ಥ ಮಾಡಿ, ಇದು ರಾಷ್ಟ್ರನಾ ಅಂತ. ರಾಷ್ಟ್ರ ಅಲ್ಲ. ರಾಷ್ಟ್ರ ಯಾವಾಗಿತ್ತು ಅಂದರೆ ಕ್ರಿಸ್ತಪೂರ್ವ 241ರಿಂದ ಕ್ರಿಸ್ತಪೂರ್ವ 185ರವರೆಗೆ ಬೃಹದ್ರಥ ಮೌರ್ಯನ ಕಾಲಘಟ್ಟದವರೆಗೆ ಅಫ್ಘಾನಿಸ್ತಾನದಿಂದ ಹಿಡ್ಕೊಂಡು ಶ್ರೀಲಂಕಾದವರೆಗೂ, ಕಾಶ್ಮೀರದಿಂದ ಹಿಡ್ಕೊಂಡು ಬಂಗಾಳದವರೆಗೂ ಇದು ಅಖಂಡವಾಗಿರ್ತಕ್ಕಂಥ ಭಾರತವನ್ನು ಜಂಬೂ ದ್ವೀಪ ಅಂತ ಕರೀತಿದ್ರು. ಆವಾಗ ಇದು ಜಂಬೂ ರಾಷ್ಟ್ರವಾಗಿತ್ತು. ನೆನ್ಪಿಟ್ಟುಕೊರಿ, ಜಂಬೂ ರಾಷ್ಟ್ರ ಅಂದರೆ ಇಲ್ಲಿ ಒಂದೇ ಸಂಸ್ಕೃತಿ, ಒಂದೇ ಧರ್ಮ, ಕೇವಲ ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ 3 ಭಾಷೆಗಳು, ಪಾಲಿ, ಪ್ರಾಕೃತ, ಮಾಗಧಿ ಭಾಷೆಗಳು ಇರ್ತಕ್ಕಂಥ ಅಖಂಡವಾಗಿರ್ತಕ್ಕಂಥ ರಾಷ್ಟ್ರ ಇತ್ತು. ಅದಕ್ಕೆ ಇದು ರಾಷ್ಟ್ರ ಆಗಿತ್ತು. ಹಾಗಾದರೆ ಈಗ ಏನಿದೆ? ಇದು ದೇಶ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 1 ನೋಡ್ರಿ ನೀವು. ಭಾರತವು ರಾಜ್ಯಗಳ ಒಕ್ಕೂಟ ಇದೆ. ರಾಜ್ಯಗಳ ಒಕ್ಕೂಟ ಇದೆ ಇದು ಭಾರತವು. ಹಾಗಾದರೆ ಇದು ಒಡಿತು ಯಾವಾಗ? ಅವ್ರು ಪ್ರಶ್ನೆ ಮಾಡಿದ್ರು, ಸ್ವಾತಂತ್ರ್ಯ ಹೋಯ್ತು ಯಾವಾಗ ಅಂತ. ಇನ್ನೊಂದ್ಸರಿ ಯಾವಾಗ್ರೆ ಮುಕುಂದ್ರ ಸರ್ ಅವ್ರು ಕೂಡಿಸ್ರಿ, ಇವ್ರು ಬೇಕು ನಮಗೆ ಕೂಡಿಸ್ಕೇಸಿ ಪ್ರಶ್ನೆ ಕೇಳಿದ್ರೆ ಕರೆಕ್ಟ್ ಆಗ್ತದ. ಭಾರತ ಈ ರಾಷ್ಟ್ರ ಹೋಗಿ ಒಕ್ಕೂಟ ಯಾವಾಗಾಯ್ತು ಅಥವಾ ಇವು ವಿಘಟನೆ ಯಾವಾಗದು ಅಂದರೆ ಸ್ನೇಹಿತರೆ 1946 ಡಿಸೆಂಬರ್ 9ನೇ ತಾರೀಕಿನಿಂದ 1949 ನವೆಂಬರ್ 26ರವರೆಗೆ ಏನು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಏಕಾಂಗಿಯಾಗಿ ಭಾರತದ ಸಂವಿಧಾನ ಬರೀತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಕ್ರಿಸ್ತಪೂರ್ವ 185ರಿಂದ ಪುಷ್ಯಮಿತ್ರ ಶುಂಗನಿಂದ ಅಖಂಡ ರಾಷ್ಟ್ರ ಏನಿತ್ತು, ಇದು ಜಂಬೂ ದ್ವೀಪ ಅಥವಾ ಬೌದ್ಧ ರಾಷ್ಟ್ರ, ಇದನ್ನು ಸರ್ವನಾಶ ಮಾಡಿ ಛಿದ್ರಗೊಳಿಸಿ, ಅದಕ್ಕೆ ಹೇಳ್ತಾರೆ ಡಿವೈಡ್ ಆ್ಯಂಡ್ ರೂಲ್. ಇದು ಬ್ರಿಟಿಷ್ ಪಾಲಿಸಿ ಅಲ್ಲ, ಇಟ್ಸ್ ಎ ಬ್ರಾಹ್ಮಣ ಪಾಲಿಸಿ. ಡಿವೈಡ್ ಆ್ಯಂಡ್ ರೂಲ್ ನೀವು ಆ ಕಡೆ ಬರಂಗಿದ್ದಿರ್ತೀವಿ, ನಿಮ್ಕ ಮೊದಲು ಅವ್ರು ಹೇಳ್ತಾರೆ ಇದು ಬ್ರಿಟಿಷ್ ಪಾಲಿಸಿ ಅಂತ. ಬ್ರಿಟಿಷರದ್ದು ಡಿವೈಡ್ ಆ್ಯಂಡ್ ರೂಲ್ ಅಲ್ಲ. ಅವ್ರು ಕಲಿಸಿ ರಾ ಮೆಟೀರಿಯಲ್ ತೊಗೊಂಡು ಪ್ರಾಡಕ್ಟ್ ಮಾಡಿಕೊಡೋದು ಅವ್ರದ್ದು. ಡಿವೈಡ್ ಆ್ಯಂಡ್ ರೂಲ್ ಬ್ರಾಹ್ಮಣ ಪಾಲಿಸಿ. ಕ್ರಿಸ್ತಪೂರ್ವ 185ರಿಂದ 1947ರವರೆಗೆ ಭಾರತವನ್ನು ಛಿದ್ರ ತುಕುಡಿ ಮಾಡಿ ಒಡೆದು ಪುರೋಹಿತರಾಗಿ, ರಾಜಪುರೋಹಿತರಾಗಿ ಆಳ್ವಿಕೆ ಮಾಡಿರ್ತಕ್ಕಂಥ ದೇಶ ಭಾರತ. ಇದು 565 ಸಂಸ್ಥಾನಗಳಲ್ಲಿ ವಿಘಟನೆಗೊಂಡು ಹೋಗಿತ್ತು. ಈ ವಿಘಟನೆಗೊಂಡಿರ್ತಕ್ಕಂಥ ದೇಶವನ್ನು ಒಕ್ಕೂಟಕ್ಕೆ ಸೇರಿಸಿರ್ತಕ್ಕಂಥ ತಾಕತ್ತಿರ್ತಕ್ಕಂಥ ಏಕೈಕ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ನಾ ಮುಂದೆ ಬರ್ತೀನಿ ಚರಿತ್ರೆಗೆ ಬಂದಾಗ, ಪ್ರಿಕಾಷನ್ ಕೊಡ್ತಾ ಇದ್ದೀನಿ. ಈ ತಾಕತ್ 295 ಜನರಿಗೆ ಯಾರಿಗಿದ್ದಿದ್ದಿಲ್ಲ, ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಗಿತ್ತು. ಇನ್ನೊಂದು ಮುಕುಂದ್ರ ಸರ್ ಅವ್ರು ಹೇಳಿದ್ರು, ಯಾವನೋ ಬೆನಗಲ ಶಿವರಾಮ್ ಅಂತೇಳಿ ಪತ್ರಕರ್ತ ಇದ್ದೀನಿ ಏನಿದ್ರು ಅಂತೇಳಿದ್ರು. ಏಟ್ರ ಸುಳ್ಳು ಹೇಳ್ತೀರಿ. ಗಾಂಧೀಜಿ ಬಾಬಾ ಸಾಹೇಬ್ರಿಗೆ ಸಂವಿಧಾನ ರಚನಾ ಸಮಿತಿ ತೊಗೊಂಬಂದಿರ್ತಾರೆ. ನಿಮ್ಗೆಲ್ಲರಿಗೂ ಪ್ರಶ್ನೆ ಮಾಡ್ತೀನಿ, ಪ್ರಜ್ಞಾವಂತ ಸಮಾಜದ ನಾಗರಿಕರಿಗೆ ಏನಂದ್ರೆ 1919ರಲ್ಲಿ ಸೌತ್ ಬ್ರೋ ಕಮಿಷನ್ ಬಂತು.
ಅವಾಗ ಅಪೋಸ್ ಮಾಡಿರ್ತಕ್ಕಂಥ ಇದೇ ಕಾಂಗ್ರೆಸ್ ಮತ್ತು ಗಾಂಧಿಗಳಿಗೆ. ಗಾಂಧಿ ಇದ್ದನ ಅವಾಗ 1917 ಬಂದು ಗಾಂಧಿ ನೀವು ರಾಷ್ಟ್ರಭಕ್ತ ಅಪ್ಪಟ ರಾಷ್ಟ್ರಭಕ್ತ ಹಂಗೆಲ್ಲ ಹೇಳ್ತಿರಲ್ಲ. 1917 ಭಾರತಕ್ಕೆ ಬಂದಿರತಕ್ಕಂಥ ಗಾಂಧೀಜಿ 1920 ಕೂಡ ಕಾಂಗ್ರೆಸ್ಸಿನಲ್ಲಿ ಒಂದು ಭಾಗ ಇದ್ದಿದ್ದಿಲ್ಲ ಅಂತ. ಯಾರಿದ್ರು? ಬಾಲ್ ಗಂಗಾಧರ್ ತಿಲಕ್ ಇದ್ರು. 1919 ಯಾಕೆ ಒಳಗೆ ತೊಂದ್ರಂದ್ರೆ ಆತ ಸೌತ್ ಆಫ್ರಿಕಾದಲ್ಲಿ ಲಾ ಮುಗಿಸಿ ಬಂದಿರತಕ್ಕಂಥ ವ್ಯಕ್ತಿ. 1919 ಸೌತ್ ಪ್ರೊ ಕಮಿಷನ್ ಬಂದಾಗ ಈ ದೇಶದಲ್ಲಿ ಕೇವಲ 27 ವಯಸ್ಸಿನ ಒಬ್ಬ ಹುಡುಗ ಪ್ರಾಂತೀಯ ಶಾಸಕಾಂಗ ಸಭೆಗಳಲ್ಲಿ ಪ್ರಾತಿನಿಧ್ಯತೆ ಬೇಕಂತೆ ರಿಟರ್ನ್ ಮೆಮೋರಂ ಕೊಡ್ತಾನೆ. ಒಂದು ಹುಡುಗ 27 ವರ್ಷದ ಹುಡುಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆ ಹುಡುಗಂಜಿ ಇವ್ರೇನು 1885 ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಿರಲ್ಲ. ಬಾಲ್ ಗಂಗಾಧರ್ ತಿಲಕ್, ಅಗರ್ಕರ್, ಗೋಖಲೆ, ಚಟರ್ಜಿ, ಮುಖರ್ಜಿ, ಬ್ಯಾನರ್ಜಿ ಇವರೆಲ್ಲ ಏನು ಮಾಡ್ತಾರೆ, ನಾವು ಆಫ್ರಿಕಾದಾಗ ಈ ಕರಿಯರ ವಿರುದ್ಧ ಅಂದ್ರೆ ವರ್ಣಾಶ್ರಮ ಇರ್ಲಿ ಅಂತ ತಿಳಿದು ಸ್ಟ್ರೈಕ್ ಮಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬ ಜಾತಿವಾದಿ ಅದನ. ಇವ ಇರ್ಲಿ ನಮ್ಗಂತ ತಗೊಂಡು ಗಾಂಧೀಜಿ ತಗೊಂಡು ಬಿಟ್ಟಾಗ ಆವಾಗ ಇವರು ರಾಷ್ಟ್ರ ಕಾಂಗ್ರೆಸ್ಸಿನ ನಾಯಕರ ಬಂದಿರತಕ್ಕಂಥವ್ರು ಗಾಂಧೀಜಿಯವರು. ಅದು ಯಾಕೆ ಬಂದರು? ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ. ಗಾಂಧೀಜಿ 1919 ಅಪೋಸ್ ಮಾಡಿದ್ರು. ಬಾಬಾ ಸಾಹೇಬ್ ಸೌತ್ ಕಮಿಷನ್ ಬಂದಾಗ 1928 ಸರ್ ಜಾನ್ ಸೈಮನ್ ಕಮಿಷನ್ ಬಂದಾಗ ವಿರೋಧ ಮಾಡಿದ್ರು. 1930 ನವೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಇಲ್ಲಿ ಕೂತು ವಿರೋಧ ಮಾಡಿದ್ರು. 1931 ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ 2ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಿರೋಧ ಮಾಡಿದ್ರು. 1932 ಆಗಸ್ಟ್ 20ನೇ ತಾರೀಕು ದಿವಸ ಕಮ್ಯುನಲ್ ಅವಾರ್ಡ್ ಆದಾಗ ಯರವಾಡ ಪುನಾದಲ್ಲಿ ಇರ್ತಕ್ಕಂಥ ಯರವಾಡ ಜೈಲಿನಲ್ಲಿ ಸ್ಟ್ರೈಕ್ ಕೂತನು. 1932 ಸೆಪ್ಟೆಂಬರ್ 24ನೇ ತಾರೀಕು ದಿವಸ ಪುನಾ ಪ್ಯಾಕ್ಟ್ ಬಾಬಾ ಸಾಹೇಬ್ ಒತ್ತಡ ಹಾಕೊಂಡು ಪುನಾ ಪ್ಯಾಕ್ಟ್ ಮಾಡ್ಕೊಂಡು ಪುನಾ ಪ್ಯಾಕ್ಟ್ದ ಆಧಾರ ಮೇಲೆ ರಚನೆಗೊಂಡಿರ್ತಕ್ಕಂಥ 1935 ಫಸ್ಟ್ ಇಂಡಿಯಾ ಆಕ್ಟ್ ಅನ್ವಯ 1932 ನಡೆದಿರ್ತಕ್ಕಂಥ ಪ್ರಥಮ ಪ್ರಾಂತೀಯ ಶಾಸಕಾಂಗ ಸಭೆ ಚುನಾವಣೆಗಳಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯಿಂದ 17 ಜನ ಕಂಟೆಸ್ಟ್ ಮಾಡಿದಾಗ 15 ಜನ ಗೆದ್ದರು ಬಾಬಾ ಸಾಹೇಬರು. ಕಾಂಗ್ರೆಸ್ಸಿನ ಪ್ರತಿನಿಧಿಗಳು ನಾವು ನಿಮ್ಮ ಪಕ್ಷದ ವಿರುದ್ಧ ಹಾಕಲ್ಲ ಅಂತ ಹೇಳಿರ್ತಕ್ಕಂಥವ್ರು ಹಾಕಿದ್ರು, ಅದು ಗೆದ್ದರು. 1945 1946 ಜುಲೈವರೆಗೆ ನಡೆದಿರ್ತಕ್ಕಂಥ ಪ್ರಾಂತೀಯ ಶಾಸಕಾಂಗ ಸಭೆ ಚುನಾವಣೆಯಲ್ಲಿ ಕೇಂದ್ರೀಯ ಶಾಸಕಾಂಗ ಸಭೆ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಕ್ಕಂಥ ನವಿ ಮುಂಬೈಯಲ್ಲಿ ಅವರ ಅನುಯಾಯಿಯನ್ನು ಹೈಜಾಕ್ ಮಾಡ್ಕೊಂಡು ಅವನಿಗೆ ದುಡ್ಡು ಕೊಟ್ಟು ನಾರಾಯಣ ಸಾಧೋಬಾ ಕಜರೋಳ್ಕರ್ ಅಂತಕ್ಕಂಥ ವ್ಯಕ್ತಿ ನಿಂದ್ರಿಸಿ ಬಾಬಾ ಸಾಹೇಬರನ್ನು ಸೋಲಿಸಿದರು. 1946 ಜುಲೈ ತಿಂಗಳಲ್ಲಿ ಬಾಬಾ ಸಾಹೇಬರ ಅನುಯಾಯಿ ಆಗಿರ್ತಕ್ಕಂಥ ಬ್ಯಾರಿಸ್ಟರ್ ಜೋಗೀಂದ್ರನಾಥ್ ಮಂಡಲ್ ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ರಿಸಿಗ್ನೇಷನ್ ಕೊಟ್ಟು ಜೈಸೂರು ಕುಲ್ನಲ್ಲಿಂದ ಬಾಬಾ ಸಾಹೇಬರಿಗೆ ಗೆದಿಸಲಿಕ್ಕೆ ಚುನಾವಣೆ ಏರ್ಪಡಿಸಿದಾಗ ಅಲ್ಲಿ ಬೋಸ್ ಅಂತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ರ ವಿರುದ್ಧ ನಿಂದಿರಿಸಿ ಮತ್ತೆ ಸೋತಿರ್ತಕ್ಕಂಥವ್ರು ಗಾಂಧೀಜಿಯವರು. ಅದಷ್ಟೇ ಅಲ್ಲ, 1947 ಜೂನ್ 3ನೇ ತಾರೀಕು ದಿವಸ ಕ್ಲೈಮೇಟ್ ಅಟ್ಲಿ ಅವರು ಪಾರ್ಟಿಷನ್ ಆಫ್ ಇಂಡಿಯಾ ಆಕ್ಟ್ ಕಾಯ್ದೆ ತಂದಾಗ ಜೈಸೂರು ಕುಲ್ನಾದಲ್ಲಿ ಪಾರ್ಟಿಷನ್ ಆಕ್ಟ್ 1947 ಅನ್ವಯ ಅಲ್ಲಿ ಮುಸ್ಲಿಂ ಜನಸಂಖ್ಯೆ ಕೇವಲ 43% ಇದ್ರೂ ಕೂಡ ಬಾಬಾ ಸಾಹೇಬ್ರ ಸಂವಿಧಾನ ರಚನಾ ಸಮಿತಿಗೆ ಬಂದಿರತಕ್ಕಂಥ ಕ್ಷೇತ್ರ ಅವ್ರಿಗೆ ಬಿಡಬೇಕು ಅಂತ ತಿಳಿದು ಆ ಜೈಸೂರು ಕುಲ್ನಾವನ್ನೇ ವೆಸ್ಟ್ ಬೆಂಗಾಲ್ ಪೂರ್ವ ಪಾಕಿಸ್ತಾನ ಕೊಟ್ಟಿರ್ತಕ್ಕಂಥವ್ರು ಗಾಂಧೀಜಿ. ಈ ರೀತಿ 1919ರಿಂದ 28ರಿಂದ 30, 31, 32, 35, 37, 45, 46ರವರೆಗೂ ಬಾಬಾ ಸಾಹೇಬರನ್ನು ಹೆಜ್ಜೆಗೂ ಕಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ರಿಗೆ ಸಂವಿಧಾನ ರಚನಾ ಸಮಿತಿ ಇರಲಿ ಅಂತ ಹೇಳಿದ್ರು ಯಾವನೋ ಬೆನಗಲ್ದ ಹೇಳ್ಯಾನ ಅಂತ ಹೇಳ್ತಾರೆ. ಎಷ್ಟು ಸುಳ್ಳು ಬಿತ್ತೀರಿ. ಸೊ ಅದು ಏನು ಅನ್ನೋದು ನಾನು ನಿಮಗೆ ಚರಿತ್ರೆ ಹೇಳಿದಾಗ ನಿಮಗೆ ಎಲ್ಲರಿಗೂ ಗೊತ್ತಾಗ್ತದೆ ಸ್ನೇಹಿತರೆ. ಸೊ ಅದಕ್ಕಾಗಿ ಈಗ ಸಂವಿಧಾನದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಅದ್ರ ಒಳಗೆ ಏನದ ಅಂತ ಎಲ್ಲರೂ ಮಾತಾಡ್ತಾರೆ. ಆ ಸಂವಿಧಾನ ರಚನಾ ಸಮಿತಿಯಲ್ಲಿ ನಡೆದಿರ್ತಕ್ಕಂಥ ಏನು ಡಂಬಾಚಾರಿ ನಾಟಕಗಳಿದ್ದು, ಕೋಕಿಗಳ ತನ ಇದ್ದು ಅಥವಾ ಕಿತಾಪತಿ ತನ ಇದ್ದು, ಅದು ಮಾತಾಡ್ತಕ್ಕಂಥ ದಮ್ ಯಾರಿಗಿಲ್ಲ. ಅರೇ ಧೈರ್ಯ ದಮ್ ಬೇಕು. ನೀಲಿ ಶಾಲ್ ಹಾಕೊಂಡು ಕೂತಿರಲ್ಲ, ಇದು ದಮ್ ಇದ್ರೆ ಹಾಕೊಂಡು ಕೊಡ್ಬೋದು. ದಮ್ ಇಲ್ಲಂದ್ರೆ ಯಾವನಿಗೂ ಹಾಕೊಳಕ್ಕಾಗಲ್ಲ. ಬಾಬಾ ಸಾಹೇಬ್ರ ಫೋಟೋ ಇಟ್ಕೊಂಡು ಭಿಕ್ಷೆ ಬೇಡ ಬದುಕಬಹುದು, ಆದರೆ ಎದೆಯಲ್ಲಿ ಮೆದುಳನ್ನ ಇಟ್ಕೊಂಡು ಹೋಗ್ಲಿಕ್ಕೆ ದಮ್ಮು ಬೇಕಾಗ್ತದ. ಅಷ್ಟು ಸ್ಟ್ರಾಂಗ್ ಇದೆ. ತುಪ್ಪ ಡೈಜೆಷನ್ ಮಾಡ್ಕೋಬೇಕಲ್ರಿ. ಆಕಳು ತುಪ್ಪ ಡೈಜೆಷನ್ ಅದು ಕೆಪಾಸಿಟಿ ಇದ್ದವರಿಗೆ ಬರ್ತದೆ. ಸೊ ಅದಕ್ಕಾಗಿ ಇವರು ಭಾರತದ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನ ಒಳಗೆ ಏನಿದೆ ಅನ್ನೋದು ಮಾತಾಡೋಂಗಿಲ್ಲ ಅಂತಕ್ಕಂಥ ನೀವೆಲ್ಲರೂ ಕೂಡ ನೆನ್ಪಿಟ್ಟು. ಇನ್ನೊಂದು 1949 ನವೆಂಬರ್ 26 ಭಾರತದ ಸಂವಿಧಾನ ಏನು ಜಾರಿಗೆ ಬಂತು, ಎಲ್ಲ ಜಾತಿ ಜನಾಂಗ
ಎಲ್ಲ ಜಾತಿ ಜನಾಂಗ ಬಾಬಾ ಸಾಹೇಬರು ಮತ್ತು ಭಾರತದ ಸಂವಿಧಾನವನ್ನು ಸದುಪಯೋಗ ಪಡಿಸ್ಕೊಂಡಾರೆ. ಸದುಪಯೋಗ ಪಡಿಸ್ಕೊಂಡು ಭೌತಿಕವಾಗಿ ಶ್ರೀಮಂತರಾಗಿದ್ದಾರೆ. ಭೌತಿಕವಾಗಿ ಬಿಲ್ಡಿಂಗ್ ಕಟ್ಟರೆ, ಹೊಲ ತೊಂದ್ರೆ, ಬಿಸ್ನೆಸ್ ಮಾಡ್ರೆ, ಫ್ಯಾಕ್ಟ್ರಿ ಮಾಡ್ರೆ, ಎಲ್ಲ ಮಾಡ್ರೆ. ಆದರೆ ಬೌದ್ಧಿಕವಾಗಿ ದರಿದ್ರಾಗಿದ್ದಾರೆ, ಶ್ರೀಮಂತರಾಗಿಲ್ಲ ಬೌದ್ಧಿಕವಾಗಿ. ಯಾಕಂದರೆ ಅವ್ರ ಮನಸ್ಥಿತಿ ಹಾಗಿದೆ. ಆ ಮನಸ್ಥಿತಿ ಇರ್ಲಿಕ್ಕೆ ಕಾರಣ ಏನಂದರೆ ಅವ್ರು ಹೇಳಿದ್ರು ಸಂಸ್ಕಾರ ಬಗ್ಗೆ. ನಾನು ಹೇಳ್ತಿದ್ದೆ ಅವರಿಗೆ, ಮುಂದೆ ಹೇಳ್ತೀನಿ ನಿಮಗೆ. ಸಂಸ್ಕಾರ ಬಗ್ಗೆ ಹೇಳಿದ್ರು, ಆಚಾರ ವಿಚಾರ ನಮಗೆ ಕಲಿಸ್ತದೆ ಹಿಂದೂ ಸಂಸ್ಕಾರ ಸಂಪ್ರದಾಯ ಅಂತಕ್ಕಂಥದ್ದು. ಸೊ ಅದರಲ್ಲಿ ಏನು ಹೊಲಿಸಿದೆ ಅನ್ನೋದು ನಾನು ಹೇಳ್ತಿದ್ದೆ. ಅವರಿದ್ದರೆ ಬೇಡ, ಅದು ಇರಲಿ, ಇನ್ನೊಂದು ಸರಿ ಸಿಕ್ಕಾಗಿ ಹೇಳ್ತೀನಿ. ಭೌತಿಕವಾಗಿ ದರಿದ್ರರ ಆಲಕ ಅವರು ಅನುಸರಿಸ್ತಕ್ಕಂಥ ಆ ಸಂಸ್ಕೃತಿ ಆಗಿರ್ಬೋದು, ಆ ಆಚಾರ ವಿಚಾರ ಏನು ಪ್ರಚಲಿತ ಇವೆಯಲ್ಲೋ, ತಮ್ಮ ಮೂಲ ಅಸ್ಮಿತೆ ಬಿಟ್ಟು ಯಾವುದೋ ಒಬ್ಬ ವಿದೇಶಿ ಆರ್ಯರ ಸಂಸ್ಕೃತಿ ಆಚರಣೆ ಮಾಡ್ತಕ್ಕಂಥದ್ರಿಂದ ಬೌದ್ಧಿಕವಾಗಿ ದರಿದ್ರ ಆಗ್ಯಾರ ಅಂತಕ್ಕಂಥದ್ದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಇನ್ನೊಂದು, ಇಲ್ಲಿ ಒಬ್ಬರೇ ಕೂತ ರಾಜ್ಯ ಮಟ್ಟದ ಸಂಘಟಕರು ನಿಮಗೆ ಹೇಳ್ತೀನಿ, ನಿಮಗೆ ರೀ ಜೈ ಶ್ರೀರಾಮನ್ ಅಂತಕ್ಕಂಥ ನಿಮಗೆ ಸ್ವಾತಂತ್ರ್ಯ ಸಮಾನ ಕೊಟ್ಟಿಲ್ಲ. ಜೈ ಭೀಮ್ ಅಂತಕ್ಕಂಥ ವ್ಯಕ್ತಿ ನಿಮಗೆ ಸ್ವಾತಂತ್ರ್ಯ ಸಮಾನತೆ ಕೊಟ್ಟದ್ದು. ನಿಮಗೆ ಸ್ವಾತಂತ್ರ್ಯ ಸಮಾನತೆ ಎಲ್ಲಿ ನೆನಪರ್ತಂದ್ರೆ ಜೈ ಭೀಮ್ ಅಂದ್ರೆ ನೆನಪರ್ತವೆ. ಮತ್ತೆ ನೀವು ಜೈ ಶ್ರೀರಾಮ್ ಅಂದ್ರೆ ನಿಮ್ಗೆ ಏನು ನೆನಪರ್ತವೆ ಅಂದ್ರೆ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಹೆಂಡತಿ ಕಾಡಿಗೆ ಅಟ್ಟತಕ್ಕಂಥದ್ದು, ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ನೋಡ್ಲಾರ್ದೆ ಆಕಿಂದು ತುರ್ಬಾ ಮತ್ತು ಆಕಿನ ಸ್ತನಗಳ ಕತ್ತರಿಸ್ತಕ್ಕಂಥದ್ದು ನೆನಪಿಗೆ ಬರ್ತದೆ ವಿನ ನಿಮಗೆ ಸ್ವಾತಂತ್ರ್ಯ ಸಮಾನತೆ ನೆನಪಿಗೆ ಬರಂಗಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ಪಡೋ ಪಡೋ ತುಮ್ ಇತನಾ ಪಡೋ ಕಿ ತುಮ್ ದೇಕೆ ದುನಿಯಾ ಡರ್ನೆ ತಕ್ ಪಡೋ. ಅಂದರೆ ನೀವು ಇಷ್ಟು ಓದಬೇಕು. ನೀವು MA ಓದ್ಬೇಕಂತಿಲ್ಲ, 4ನೇ ಓದ್ರಿ, 5ನೇ ಓದ್ರಿ, 10ನೇ ಓದ್ರಿ, ಅಡ್ಡಿ ಇಲ್ಲ, ಅಧ್ಯಯನ ಮಾಡ್ರಿ. ನಿಮಗೆ ನೀವು ಅಧ್ಯಯನ ಮಾಡಿದ್ರೆ ಮಾತ್ರ ಮನೋವಾದಿಗಳು ಅನಿಸ್ತಾರೆ ವಿನ ನೀವು ಪೂಜೆ ಮಾಡಿದ್ರೆ ಮೆರವಣಿಗೆ ಹಚ್ಚಿದಾರಲ್ಲ. ನೋಡಿ ಇವತ್ತು ಹೆಂಗಾಗಿದೆ ಅಂದರೆ ಬಾಬಾ ಸಾಹೇಬ್ರ ವಿಚಾರಧಾರೆ 3D ಆಗಿದೆ. 3D ಅಂದರೆ ಒಂದು ಡಿ ಅಂದರೆ ಈ ಡಾಲ್ಬಿ ಹಚ್ಚೋದು, 2ನೇದು ಡಿ ಅಂದರೆ ಡ್ಯಾನ್ಸ್ ಮಾಡೋದು, 3ನೇದು ಡಿ ಅಂದರೆ ಡ್ರಿಂಕ್ ಮಾಡೋದು. ಡಾಲ್ಬಿ ಹಚ್ಚೋದು, ಕುಣಿಯೋದೇ 3D ಆಗಿದೆ. ಅದು ಅಲ್ಲ ಬಾಬಾ ಸಾಹೇಬ್ರು. ಅದಕ್ಕೆ ನಿಮಗೆ ಯಾರನ್ನೂ ಅನ್ಸಂಗಿಲ್ಲ. ನಿಮಗೆ ಬಾಬಾ ಸಾಹೇಬ್ರ ವಿಚಾರಧಾರಕ್ಕೆ ಮಾತ್ರ ಅವರೆಲ್ಲರೂ ಅನಿಸ್ತಾರ ಅಂತಕ್ಕಂಥ ಮಾತನ್ನು ನೀವೆಲ್ಲರೂ ನೆನ್ಪಿಟ್ಕೊಂಡು. ಇನ್ನೊಂದು, ಈ ಮಹಿಳೆಯರಾಗಲಿ ಹೋದ್ರು ಮುಕುಂದ್ರ ಸರ್ ಅವರು ಶೂದ್ರ ಯಾರೇ ಗೆಳೆಯರಿದ್ರು ಕೂಡ ನಿಮ್ಗೆ ಹೇಳ್ತೀನಿ, ನೀವು ಶೂದ್ರ ಆಗಿರ್ತಕ್ಕಂಥವ್ರು ನಿಮಗೆ ಇವತ್ತು ಪ್ರಾತಿನಿಧ್ಯತೆ ಸಿಕ್ಕದಂದ್ರೆ ಜೈ ಶ್ರೀರಾಮ್ ಅನ್ನೋದ್ರಿಂದ ಅಲ್ಲ. ನಿಮಗೆ ಪ್ರಾತಿನಿಧ್ಯ ಸಿಕ್ಕದು ಜೈ ಭೀಮ್ ಅಂತಕ್ಕಂಥದ್ದು. ಈ ಜೈ ಶ್ರೀರಾಮ್ ಏನಪ್ಪ, ನೀವು ಜೈ ಶ್ರೀರಾಮನ ಪುಸ್ತಕ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ಬೇಡ ಬರ್ಕೋರಿ ನೀವು. ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 415 ನಿಮ್ಮನ್ನು ಶೂದ್ರರು, ಬಹುಶಃ ನನಗೆ ಹೇಳ್ತೀನಿ, ನನಗೆ ಅನುಲಕ್ಷಿ, ನಿಮಗೆ ಅನುಲಕ್ಷಿ. ನನ್ನ ಕಾಸ್ಟಿಗೆ 1881 ಇದೇ ಕರ್ನಾಟಕದಲ್ಲಿ ನನ್ನನ್ನು ಔಟ್ ಕ್ಯಾಸ್ಟ್ ಪೀಪಲ್ ಹತ್ತಿರು. ಈಗ 101 ಜಾತಿಯವಲ್ಲ, ನನ್ನನ್ನಂದ್ರೆ 101 ಜಾತಿದವರಿಗೆ ಔಟ್ ಕ್ಯಾಸ್ಟ್ ಪೀಪಲ್ ಹತ್ತಿರು.